ನಮಸ್ತೆ ಕರ್ನಾಟಕ. ನಮಸ್ತೆ ಗೆಳೆಯರೇ, ನಾನು ನಿಮ್ಮ ರವಿಕಿಶೋರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಇನ್ವೆಸ್ಟರ್ ಅನಾಲಿಸಿಸ್ ಎಪಿಸೋಡ್ ಅಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾನು ಇದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಬಗ್ಗೆ ಅಂತಂದ್ರೆ, ಸೊ ಆಲ್ಮೋಸ್ಟ್ 20% ಕರೆಕ್ಷನ್ ಆಗಿದೆ ಸ್ಟಾಕು. ಮತ್ತೆ ಬಹಳಷ್ಟು ಜನ ಇದ್ರ ಬಗ್ಗೆನು ಇನ್ವೆಸ್ಟರ್ ಅನಾಲಿಸಿಸ್ ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ನಾನು ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಡಿಸ್ಕ್ಲೈಮರ್, ಇದು ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಸೊ ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ಸ್ ಆಗಲಿ, ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಆಗಲಿ, ಸೆಗ್ಮೆಂಟ್ಸ್ ಅಲ್ಲಿ ಆಗಲಿ, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ರೆಕಮೆಂಡೇಶನ್ಸ್ ನಮ್ಮ ಕಡೆಯಿಂದ ಸಿಗೋದಿಲ್ಲ. ದಿಸ್ ಇಸ್ ಪ್ಯೂರ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಸೊ ಮಹೀಂದ್ರಾ ಅಂಡ್ ಮಹೀಂದ್ರಾ ಈಸ್ ಒನ್ ಆಫ್ ದ ಬ್ಲೂ ಚಿಪ್ ಕಂಪನಿ, ನೆಫ್ಟಿ 50 ಲಿಸ್ಟೆಡ್ ಕಂಪನಿ. 20% ಕರೆಕ್ಷನ್ ಆಗಿದೆ. ಸೊ ಇದ್ರ ಬಗ್ಗೆ ಇವತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಕಮಿಂಗ್ ಟು ಎ ಕಂಪನಿ ಓವರ್ವ್ಯೂ. ಸೊ ಇಟ್ಸ್ ಎನ್ ಇಂಡಿಯನ್ ಮಲ್ಟಿನ್ಯಾಷನಲ್ ಆಟೋಮೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಕಂಪನಿ. ಇಟ್ಸ್ ಎ ಗ್ರೂಪ್ ಆಫ್ ಮಹೀಂದ್ರಾ ಗ್ರೂಪ್. ಸೊ ಹೆಡ್ ಕ್ವಾರ್ಟರ್ಡ್ ಬಂದು ಮುಂಬೈ, ಇಂಡಿಯಾ, ಅಂಡ್ ಕಂಪನಿ ವಾಸ್ ಫೌಂಡೆಡ್ ಇನ್ 1945. ಸೊ ಇದ್ರ ಬಗ್ಗೆ ವೇರಿಯಸ್ ಸೆಗ್ಮೆಂಟ್ಸ್ ಡೈವರ್ಸಿಫೈ ಪೋರ್ಟ್ಫೋಲಿಯೋ ಮಾಡಿರೋದು ಸೆಗ್ಮೆಂಟ್ ವೈಸು ಯಾವ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಟೋಮೇಟಿವ್ ಅಲ್ಲಿ ಇದೆ, ಸೆಕೆಂಡ್ ಫಾರ್ಮ್ ಎಕ್ವಿಪ್ಮೆಂಟ್ ಅಲ್ಲಿ ಇದೆ, ಥರ್ಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಇದೆ, ಫೋರ್ತ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಲ್ಲಿ ಇದೆ, ಫಿಫ್ತ್ ಟೆಕ್ನಾಲಜಿ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಈ ಕೀ ಸೆಗ್ಮೆಂಟ್ಸ್ ಏರಿಯಾಸ್ ಫಾರ್ ಮಹೀಂದ್ರಾ ಅಂಡ್ ಮಹೀಂದ್ರಾ. So global presence, Mahindra operates in multiple countries including USA, South Africa, Australia, and European countries only, with a significant presence in automobiles and tractors. Okay, so ನಮಗೆ ಗೊತ್ತಾಯ್ತು ಅವರ ಕೀ ಬಿಸ್ನೆಸ್ ಸೆಗ್ಮೆಂಟ್ಸ್ ಏನೇನು ಅಂತ. ಓಕೆ, ಸಾರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಬ್ರೇಕಪ್ ಅಲ್ಲಿ, ಸೊ ಪ್ರಾಡಕ್ಟ್ ವೈಸ್ ಬ್ರೇಕಪ್ ತಗೊಂಡ್ರೆ ಆಟೋಮೇಟಿವ್ ಅಲ್ಲಿ 55.8%, ಫಾರ್ಮ್ ಎಕ್ವಿಪ್ಮೆಂಟ್ ಅಲ್ಲಿ 21%, ಇಂಡಸ್ಟ್ರಿಯಲ್ ಬಿಸ್ನೆಸ್ ಅಂಡ್ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ 11.8%, ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 11.4% ಇದೆ. ಅಗೇನ್, ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಇದರಲ್ಲಿ ನಮಗೆ ಪ್ರಾಫಿಟ್ಸ್ ಯಾವ್ದು ಬರುತ್ತೆ, ಆಟೋಮೇಟಿವ್ 50.1%, ಫಾರ್ಮ್ ಎಕ್ವಿಪ್ಮೆಂಟ್ ಅಲ್ಲಿ 28%, ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 12.7%, ಇಂಡಸ್ಟ್ರಿಯಲ್ ಬಿಸ್ನೆಸ್ ಅಂಡ್ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ 9.3% ಇದೆ. ಸೊ ಲೊಕೇಶನ್ ವೈಸ್ ಬ್ರೇಕಪ್ ತಗೊಂಡಾಗ ಇಂಡಿಯಾದಲ್ಲಿ 88.6%, ರೆಸ್ಟ್ ಆಫ್ ದ ವರ್ಲ್ಡ್ 11.4%. ಅಂಡ್ ದೆನ್ ಅಸೆಟ್ ಬ್ರೇಕಪ್ ಅಲ್ಲಿ ಇಂಡಿಯಾದಲ್ಲಿ 92.1%, ಅದರ್ ಕಂಟ್ರೀಸ್ ಅಲ್ಲಿ 7.9%. ಓಕೆ, ಸೊ ನಮಗೆ ಈಗ ಕ್ಲಾರಿಟಿ ಸಿಗ್ತದೆ ಯಾವ್ಯಾವ ಸೆಗ್ಮೆಂಟ್ಸ್ ಇಂದ ಎಷ್ಟೆಷ್ಟು ಪ್ರಾಫಿಟ್ ಬರ್ತಾ ಇದೆ, ಯಾವ್ಯಾವ ಕಂಟ್ರೀಸ್ ಅಲ್ಲಿ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ, ಇದೆಲ್ಲ ನಮಗೆ ಕ್ಲಿಯರ್ ಆಗಿ ಸೆಗ್ಮೆಂಟ್ ವೈಸು ನಮಗೆ ಈಗ ಮಹೀಂದ್ರಾ ಅಂಡ್ ಮಹೀಂದ್ರಾ ಬಿಸ್ನೆಸ್ ಬಗ್ಗೆ ಗೊತ್ತಾಯ್ತು ನಮಗೆ. ಕರೆಕ್ಟ್. ಸೊ ನೆಕ್ಸ್ಟ್ ಕಮಿಂಗ್ ಟು, ಸೊ ರೀಸೆಂಟ್ ಆಗಿ ಏನೇನು ನಾವು ಅಬ್ಸರ್ವ್ ಮಾಡಿದ್ವಿ ಮಹೀಂದ್ರಾ ಅಂಡ್ ಮಹೀಂದ್ರಾದಲ್ಲಿ. ಸೊ ಎಲ್ಲರಿಗೂ ಗೊತ್ತಂಗೆ ಆನ್ ಫೆಬ್ 21st 2025 ಅಲ್ಲಿ ಶೇರ್ ಡಿಕ್ಲೈನ್ ಬೈ 6.07%. ಬ್ರಾಡರ್ ಮಾರ್ಕೆಟ್ ಅಲ್ಲಿ ಅಂಡರ್ ಪರ್ಫಾರ್ಮಿಂಗು ಬಿಕಾಸ್ ಆಫ್ ಲಾಟ್ ಆಫ್ ಕನ್ಸರ್ನ್ಸ್ ಇದೆ. ಏನಕ್ಕೆ ಅಂದ್ರೆ ರಿಡಕ್ಷನ್ಸ್ ಇನ್ ಇಂಪೋರ್ಟ್ ಡ್ಯೂಟೀಸ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಆಸ್ ಎ ಗ್ಲೋಬಲ್ ಪ್ಲೇಯರ್ ಲೈಕ್ ಟೆಸ್ಲಾ ಪ್ಲಾನ್ ಮಾಡ್ತಾ ಇದೆ ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಆಗಲಿಕ್ಕೆ. ಸೊ ಹಾಗಾಗಿ ಅದು ಮಹೀಂದ್ರಾ ಅಂಡ್ ಮಹೀಂದ್ರಾ ಶೇರ್ಸ್ ಅಬ್ಸರ್ವ್ ಮಾಡಿದೆ. ಸೊ ಇಟ್ ವಾಟ್ ಡಿಕ್ಲೈನ್ಡ್ by 6.07%. ನೆಕ್ಸ್ಟ್ ಎಸ್ ಯು ವಿ ಮಾರ್ಕೆಟ್ ಡೈನಾಮಿಕ್ಸ್ ಅಲ್ಲಿ ಬ್ರಾಡರ್ ಎಕನಾಮಿಕ್ಸ್ ಚಾಲೆಂಜಸ್ ಏನಿದೆ, ಎಸ್ ಯು ವಿ ಸೆಗ್ಮೆಂಟ್ ಇಂಡಿಯಾ ಹ್ಯಾಸ್ ಶೋನ್ ಎ ವೆರಿ ಗುಡ್ ಗ್ರೋತ್, ಲೈಕ್ 14% increase in sales in 2024. Mahindra and Mahindra along with other manufacturers has benefited from this trend as the consumers continue to prefer high-end SUVs. Most of the companies ಏನಿದು automotive companies, automobile companies ಏನಿದೆ, so they are concentrating on SUVs and electric vehicles. Most of the competitive companies. Okay, so even Mahindra and Mahindra is also doing the same thing. And electric vehicle expansion ಮಾಡ್ತಾ ಇದೆ. Beautiful born electric platforms, SUV
ವೆಹಿಕಲ್ಸ್ ಮಾಡೆಲ್ಸ್ ಕೊಟ್ಟಿದೆ ಮಾರ್ಕೆಟಲ್ಲಿ, ಪ್ರೀಮಿಯಂ ಎಲೆಕ್ಟ್ರಿಕ್ ವೆಹಿಕಲ್ಸ್. ಆ್ಯಂಡ್ ಮೇ ಬಿ ರೇಂಜ್ ಅದ್ರದ್ದು ಫೀಚರ್ಸ್ ಎಲ್ಲ ಯು ಕ್ಯಾನ್ ಚೆಕ್ ಇಂಟರ್ನೆಟಲ್ಲಿ ಎಷ್ಟು ರೇಂಜ್ ಸಿಗುತ್ತೆ. 500 ಕಿಲೋಮೀಟರ್ಸ್ ಐ ಥಿಂಕ್ ಆಸ್ ಪರ್ ನ್ಯೂ ಮಾಡೆಲ್ಸ್ ಲೈಕ್ B6 9 ಅಲ್ಲೆಲ್ಲ ಐ ಥಿಂಕ್ ದ ರೇಂಜ್ ಎಕ್ಸೀಡಿಂಗ್ 500 ಕಿಲೋಮೀಟರ್ಸ್ ಪರ್ ಚಾರ್ಜ್ ಇದೆ. This is one of the key you know thing to push their vehicles in the market. And the company plans to increase the annual production of 2 lakh units by March 2026, targeting EVs to 20% of its SUV sales by 2027. Overall, Mahindra and Mahindra continues to strengthen its market positions through strategic product launches and focus on high demand segments, dispute facing certain market challenges. ಓಕೆ. ಸೊ ಇದು ರೀಸೆಂಟ್ ಡೆವಲಪ್ಮೆಂಟ್ಸು. ಇದ್ರ ಬಗ್ಗೆ ಒಂದು ಸ್ಮಾಲ್ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಲೈಕ್ ಫೈನಾನ್ಷಿಯಲ್ ಇಯರ್ 24, ಫೈನಾನ್ಷಿಯಲ್ 23 ಕಂಪೇರಿಟಿವ್ಲಿ, ಸೊ ಇಟ್ ಹ್ಯಾಸ್ ಸೇಲ್ಸ್ ಅಲ್ಲಿ ಒಳ್ಳೆ ಗ್ರೋತ್, ಎಕ್ಸ್ಪೆನ್ಸಸ್ ಅಲ್ಲಿ ಏನಾಗಿದೆ ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್ಸ್. ಓಕೆ. ಸೊ ಆಪರೇಟಿಂಗ್ ಪ್ರಾಫಿಟ್ಸ್ ಬಂದು 32.2%. Operating OPM, so this is improved actually 18 to 20%. Net profit also increased by 21.7%. EPS, earning per share, so it is also increased by 19.6%. Okay, so better agi for performance ಇದೆ. So ಇನ್ನ ಡೀಪ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. Okay, so coming to annual performance and growth trends ಅಲ್ಲಿ revenue growth 23% CAGR in 3 years, driven by auto and tractor segments. Net profit up 9x in 3 years, 1512 crore in financial year 21 and move to 13656 crore. Okay, so in financial year 2024. Okay, so very good improvement. Net profits ಅಲ್ಲಿ ನಾವು ತಗೊಂಡಾಗ ಸ್ಟ್ರಾಂಗ್ ರಿಟರ್ನ್ ಆನ್ ಇಕ್ವಿಟಿ ROE improving from 8% to 19% financial year 24, and stock price CAGR of 49% in 3 years, indicating investor confidence. So ಇದರ ROE, ಪ್ರಾಫಿಟ್ಸು, ರೆವೆನ್ಯೂ ಗ್ರೋತು ಡ್ರಾಸ್ಟಿಕ್ ಆಗಿ ಬ್ಯೂಟಿಫುಲ್ ಆಗಿ ಇನ್ಕ್ರೀಸ್ ಆಗಿದೆ ಮಹೀಂದ್ರ ಅಂಡ್ ಮಹೀಂದ್ರಾದಲ್ಲಿ. ಸೊ ಯು ಕ್ಯಾನ್ ಸಿ ದ ಪರ್ಫಾರ್ಮೆನ್ಸ್ ಗ್ರೋತ್ ಆನ್ಯುವಲ್ ವೈಸ್, ಸೊ ವಿಚ್ ಗಿವ್ಸ್ ಅ ವೆರಿ ಗುಡ್ ಕಾನ್ಫಿಡೆಂಟ್ ನಮ್ಮೆಲ್ಲ ಇನ್ವೆಸ್ಟರ್ಸ್ಗೆ. ಓಕೆ, ಸೊ ಇದರಲ್ಲಿ ನಾನು ರೆವೆನ್ಯೂ ಇಯರ್ ಆನ್ ಇಯರ್ ತೋರಿಸಿದ್ದೀನಿ. CAGR 23%. ನಾನು ಈಗ ನಿಮ್ಗೆ ಏನು ಹೇಳಿದೆ, ಸೊ ದಟ್ ಈಸ್ ದ ಮ್ಯಾಟ್ರಿಕ್ಸ್ ಆಫ್ ರೆವೆನ್ಯೂ, ನೆಟ್ ಪ್ರಾಫಿಟ್, EPS ಆ್ಯಂಡ್ ROE. ಓಕೆ, ಸೊ ROE ಈಸ್ ಇನ್ ಅಪ್ ಟ್ರೆಂಡ್ ಆ್ಯಕ್ಚುಲಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್, ಇದರಲ್ಲಿ ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್. ಸೊ ಇದು ಅಷ್ಟೇ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫಂಡಮೆಂಟಲ್ ಅನಾಲಿಸಿಸ್. ನಾವೀಗೇನು ನೋಡ್ತೀವಿ ಜನರಲ್ ಆಗಿ ಇದನ್ನೇ ನಾವು ನೋಡ್ಬೇಕು. ನಾವು ವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಅಲ್ಲಿ, ಸೊ ನಾನು ರೀಸೆಂಟ್ ಲೇಟೆಸ್ಟ್ ಡೇಟಾನ ತಗೊಂಡಿದ್ದೀನಿ. ಓಕೆ, ಸೊ ಮೇ ಬಿ ಚೇಂಜಸ್ ಆಗಿರುತ್ತೆ ಶೇರ್ ಪ್ರೈಸ್, ಮಾರ್ಕೆಟ್ ಪ್ರೈಸು. ಓಕೆ, ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,37,192.11, ಲಾರ್ಜ್ ಕ್ಯಾಪ್ ಸ್ಟಾಕ್, ಸ್ಟ್ರಾಂಗ್ ಮಾರ್ಕೆಟ್ ಪ್ರೆಸೆನ್ಸ್. ಓಕೆ, ಲಾರ್ಜ್ ಕ್ಯಾಪ್ ಕಂಪನಿ. ಅಂಡ್ ಪ್ರೈಸ್ ಟು ಅರ್ನಿಂಗ್ಸ್ PE ರೇಷಿಯೋ 27.22 ಇದೆ. ಆವ್ರೇಜ್ ಇಂಡಸ್ಟ್ರಿಯಲ್ ಆವ್ರೇಜ್ ತಗೊಂಡ್ರೆ 26.7 ಇದೆ. ಬಟ್ ಫೇರ್ ವ್ಯಾಲ್ಯೂಯೇಷನ್ ಕಂಪೇರ್ ಟು ಇಂಡಸ್ಟ್ರಿ ಆವ್ರೇಜ್ ಆರ್ ಸೆಕ್ಟರ್ ಆವ್ರೇಜ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಸೊ ಇಟ್ಸ್ ಎ ಆಸ್ತಿ. ಬುಕ್ ವ್ಯಾಲ್ಯೂ ಮೀನ್ಸ್ ನಥಿಂಗ್ ಬಟ್ ಆಸ್ತಿ. 4.78, ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂಯೇಷನ್ ಬಟ್ ರಿಫ್ಲೆಕ್ಟ್ ಸ್ಟ್ರಾಂಗ್ ಫಂಡಮೆಂಟಲ್ಸ್. ಸೊ ಆಸ್ತಿ ನಾನು ಪ್ರತಿ ಸತಿನೂ ಹಂಗೆ ಹೇಳೋದು, ಅದನ್ನೇ ಹೇಳ್ತಿರೋದು, ಆಸ್ತಿ ಒಂದಿದ್ರೆ ದುಡ್ಡು ಬರುತ್ತೆ ಅಂತಲ್ಲ. ಓಕೆ, ಸೊ ಇದನ್ನ ಸ್ವಲ್ಪ ಡಿವಿಯೇಷನ್ ತಗೋಬಹುದು, ನಾಟ್ ಎ ಪ್ರಾಬ್ಲಮ್. ಸೊ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ROCE 13.58%, ಡೀಸೆಂಟ್ ಆಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ನ. ಸೊ ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 1.66 ಇದೆ. ಸೊ ಮಾಡ್ರೇಟ್ಲಿ ಇಟ್ಸ್ ಲಿವರೇಜ್ಡ್ ಬಟ್ ಮ್ಯಾನೇಜಬಲ್. ROE, ರಿಟರ್ನ್ ಆನ್ ಇಕ್ವಿಟಿ 18.39%, ಹೆಲ್ತ್ ರಿಟರ್ನ್ ಫಾರ್ ಶೇರ್ ಹೋಲ್ಡರ್ಸ್. EPS, earnings per share 12 months ಕನ್ಸಿಡರ್ ಮಾಡಿದ್ರೆ 99.62, ಸ್ಟ್ರಾಂಗ್ ಅರ್ನಿಂಗ್ ಪರ್ ಶೇರ್ ಪರ್ಫಾರ್ಮೆನ್ಸ್. ಟೋಟಲ್ ಡೆಟ್ 1,16,800
43.97. High debt level but supported by earnings. Okay. So promoter holding 18.48%. ಸೊ ಇದರಲ್ಲಿ ನಾನು ಕಂಪೇರ್ ಮಾಡಿದಾಗ ಮಾರುತಿ 58.2% ಇತ್ತು. ಓಕೆ, ಬಟ್ ಲೋಯರ್ ದನ್ ಮಾರುತಿ ಬಟ್ ಸ್ಟೇಬಲ್ ಆಗಿದೆ. ಸೊ ಯೂಶುವಲ್ ಆಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮ್ಯಾಟರ್ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ? 18.48% ಇದೆ. ಬಟ್ ಸ್ಟಿಲ್ ಫಂಡಮೆಂಟಲ್ ಆಗಿ ಏನು ಅರ್ನಿಂಗ್ಸ್ ಏನಿದೆ, ಶೋಯಿಂಗ್ ಗುಡ್. ಇಂಡಸ್ಟ್ರಿ ಪಿ 26.71. Okay. Then profit after tax PAT. So 12,388.01 crores. Strong profit growth ಆಗಿದೆ over 12 months ಅಲ್ಲಿ. Change in promoter holder percentage 0.06% ಕಮ್ಮಿ ಆಗಿದೆ ಪ್ರಮೋಟರ್ ಹೋಲ್ಡರ್ ಶೇರ್ಸ್ ಅಲ್ಲಿ. ಸ್ಲೈಟ್ಲಿ ಡಿಕ್ಲೈನ್ ಬಟ್ ನಾಟ್ ಅಲಾರ್ಮಿಂಗ್. ಅಷ್ಟೊಂದೇನು ಡೇಂಜರಸ್ ಝೋನ್ ಅಲ್ಲಿ ಇಲ್ಲ. EV EBITDA 13.45, efficient earning compared to EV. Okay. PEG ratio 1.62, reasonably valued growth compared to earnings. Okay. So here in green highlight ಮಾಡಿದ್ದೀನಿ. So you can just note that. You can watch out that. Okay. So next key ratios ಅದರಲ್ಲೇ ಬಂದಾಗ ವ್ಯಾಲ್ಯೂಯೇಷನ್, ಡೆಟ್ ಲೆವೆಲ್, ROC 14% decent ಬಟ್ ಲೋಯರ್ ದೆನ್ ಮಾರುತಿ. ಇದನ್ನ ನಾನು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಸೊ ಈ ಸೇಮ್ ಸೆಕ್ಟರ್ಸ್ ಅಲ್ಲಿ ಇರೋದಕ್ಕೆ. ಸೊ debt level equity, debt to equity is 1.66, mainly due to Mahindra Finance and Capex. Okay. Valuation ಅಲ್ಲಿ ತಗೊಂಡಾಗ Mahindra is fairly valued compared to Maruti Suzuki and industry peers. Okay. So next ಬರ್ತಾ ಇದ್ದಂಗೆ strengths and weaknesses ಏನಿದೆ. ಸ್ಟ್ರೆಂತ್ ಏನಿದೆ? ಮಾರ್ಕೆಟ್ ಲೀಡರ್ ಇನ್ ಟ್ರ್ಯಾಕ್ಟರ್ಸ್ ಅಲ್ಲಿ 40% ಶೇರ್ ಇದೆ. Growing SUV business with strong demand for Scorpio, XUV 700, Thar, multiple, etc. models. Then ಇದನ್ನ ಹೇಳ್ದಂಗೆ ನಿಮಗೆ launching new electric SUVs under the Born Electric brand. ಸೊ ಈಗ ನಾವು ನೋಡ್ತಾ ಇದೀವಿ Born Electric ಅಂತ. ಸೊ ಒಳ್ಳೊಳ್ಳೆ ಮಾಡೆಲ್ ಬರ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸ್ಟ್ರೆಂತ್ for the Mahindra and Mahindra. Strong financials, revenue and profit growing at double digit rates. ಓಕೆ. ವೀಕ್ನೆಸಸ್ ಮತ್ತು ರಿಸ್ಕ್ ಏನಿದೆ ಇದರಲ್ಲಿ? ಡೆಟ್ ಈಸ್ ಐ, ಸ್ವಲ್ಪ ಜಾಸ್ತಿ ಇದೆ ಸಾಲ, ಮೈನ್ಲಿ ಫ್ರಮ್ ಮಹೀಂದ್ರ ಫೈನಾನ್ಸ್. ಈಗ ಏನಾಗ್ತಾ ಇದೆ, ದಿಸ್ ಇಸ್ ಒನ್ ಆಫ್ ಗುಡ್ ಪಾಯಿಂಟ್. ನನಗೆ ಇದನ್ನ ಹೈಲೈಟ್ ಮಾಡ್ಬೇಕು ನಿಮಗೆ. ಈಗೇನು ಬಾರ್ನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗೇನು ಬರ್ತಾ ಇದೆ ಮಹೀಂದ್ರ ಅಂಡ್ ಮಹೀಂದ್ರ, ಸೊ ಮಹೀಂದ್ರ ಫೈನಾನ್ಸ್ ಇಂದಾನೆ ಎಲ್ಲರೂ ಫೈನಾನ್ಸಿಂಗ್ ಮಾಡಬೇಕು. ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಕಂಪನಿ. ಓಕೆ. ಸೊ ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಟು ದಿಸ್. ಅಗೇನ್ ಕಾಂಪಿಟೇಟಿವ್ ಪ್ರೆಷರ್ ಫ್ರಮ್ ಟಾಟಾ ಮೋಟರ್ಸ್, ಮಾರುತಿ, ಹುಂಡೈ SUVs. EV ಕಾಸ್ಟ್, R&D, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಿಕಾಸ್ ದ ಫ್ಯೂಚರ್ ವಾಟ್ ದೇ ವಾಂಟೆಡ್ ಟು ಅಬ್ಸರ್ವ್ ಅಂತ. ಓಕೆ. ಸೊ ನಮ್ಗೆ ಗೊತ್ತಾಯ್ತು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ. ಈಗ ನಮಗೆ ಇದ್ರ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನಿದೆ? ಫ್ಯೂಚರ್ ಔಟ್ಲುಕ್ ಅಂಡ್ ಗ್ರೋತ್ ಡ್ರೈವರ್ಸ್. ದಿಸ್ ಇಸ್ ಒನ್ ಆಫ್ ದ ಗುಡ್ ಇನ್ಫಾರ್ಮೇಶನ್. ಫ್ಯೂಚರ್ ಔಟ್ಲುಕ್ ಅಂಡ್ ಗ್ರೋತ್ ಡ್ರೈವರ್ಸ್ ಏನೇನು? ಎಲೆಕ್ಟ್ರಿಕ್ ವೆಹಿಕಲ್ಸ್. Mahindra plans to invest 10,000 crore in its EV subsidiary. Coming EV models XUV E8, XUV E9, BE05, BE07 from multiple upcoming models ಇದೆ. Partnered with Volkswagen for battery tech, big advantage. SUV and tractor ಡಿಮ್ಯಾಂಡ್ ಅಲ್ಲಿದೆ, ಗ್ರೋಯಿಂಗ್ ಇದೆ SUV ಮಾರ್ಕೆಟ್. ಸೊ ರೂರಲಲ್ಲಿ ಟ್ರ್ಯಾಕ್ಟರ್ಸ್ ಸೇಲ್ಸ್ ಇದೆ. ಮಹೀಂದ್ರ ಅಂಡ್ ಮಹೀಂದ್ರ ಇಸ್ ಎ ಲೀಡರ್ ಇನ್ ದಿಸ್ ಸೆಗ್ಮೆಂಟ್. ಟ್ರ್ಯಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ಇವತ್ತಿಗೂ ಲೀಡರ್. ಅಂಡ್ ಟೆಕ್ ಮಹೀಂದ್ರ ಅಂಡ್ ಅದರ್ ಬಿಸ್ನೆಸಸ್. ಟೆಕ್ ಮಹೀಂದ್ರ IT ಸರ್ವಿಸಸ್ ಕೊಡ್ತಾ ಇದೆ, ಮಹೀಂದ್ರ ಫೈನಾನ್ಸಿಂಗ್ ಕೊಡ್ತಾ ಇದೆ, ಆ್ಯಡ್ ಟು ಮಹೀಂದ್ರ ಅಂಡ್ ಮಹೀಂದ್ರ ವ್ಯಾಲ್ಯೂಗೆ. ದಿಸ್ ಇಸ್ ದ ಅಡ್ವಾಂಟೇಜ್ ಫಾರ್ ಮಹೀಂದ್ರ ಅಂಡ್ ಮಹೀಂದ್ರ. ಓಕೆ. ಮತ್ತೆ ಮಹೀಂದ್ರ ಲೈಫ್ ಸ್ಪೇಸ್, ರಿಯಲ್ ಎಸ್ಟೇಟ್, seeing good growth in housing projects. So all these are like part of the group Mahindra and Mahindra. ಸೊ ಇದು ತುಂಬಾ ಇಂಪಾರ್ಟೆಂಟ್. ಓಕೆ. ಸೊ ಇದು ನಮ್ಗೆ ಗೊತ್ತಾಯ್ತು ಈಗ ಫ್ಯೂಚರ್ ಔಟ್ಲುಕ್ ಮತ್ತೆ ಗ್ರೋತ್ ಡ್ರೈವರ್ಸ್. ನೆಕ್ಸ್ಟ್ ಕಮಿಂಗ್ ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಬೈ, ಹೋಲ್ಡ್ ಆರ್ ಸೆಲ್? ಕ್ವಶನ್ ಮಾರ್ಕ್. ನೀವೇ ಕ್ವಶನ್ ಮಾರ್ಕ್.
Long term, 3 to 5 years, buy. Again, this is for educational purpose. Okay. Strong fundamentals, EV growth ಇದೆ, SUV dominance ಇದೆ, market it, it a good long term bet. Short term traders, 6 to 12 months hold. Technical suggests short term weakness due to profit bookings. Technical argue, most of things I am noticing it's in a, there is a weakness. Okay. And conservative investors consider Maruti Suzuki instead. Loaded, high ROCE and better stability. Make Maruti a safe bet. This is a recommendation. This is not a recommendation. This is a educational purpose. Okay. Then coming to final takeaway. So ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿದ್ವಿ. So this is the final takeaway. Takeaway is strong profitability, fair valuation, moderate debt, growth potential. Mahindra and Mahindra is a high growth, high risk play on SUVs and EVs. Short term price correction possible, but long term looks strong. Okay. So ಇವತ್ತಿನ ದ ವಿಡಿಯೋ ಮಹೀಂದ್ರ ಅಂಡ್ ಮಹೀಂದ್ರ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಸೊ ನಿಮಗೆ ಈ ಒಂದು ಮಾಹಿತಿ, ಈ ಒಂದು ಅನಾಲಿಸಿಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋಸಲ್ಲಿ ಯಾವ್ಯಾವ ಕಂಪ್ನೀಸ್ ಬಗ್ಗೆ ನಿಮಗೆ ಆಸಕ್ತಿ ಇದೆ ಇನ್ವೆಸ್ಟ್ ಮಾಡಬೇಕು ಮಾಡಿರೋರ್ಗು, ಇದ್ರ ಬಗ್ಗೆ ಅಟ್ಲೀಸ್ಟ್ ಸರ್ ಈ ಕಂಪ್ನಿ ಬಗ್ಗೆ ನನಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಟೈಪ್ ಮಾಡಿ, ನಾವು ಆದಷ್ಟು ಚೆಕ್ ಮಾಡಿಕೊಂಡು ಆ ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ತಲುಪಿಸೋ ಒಂದು ಪ್ರಯತ್ನ ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.